ಈವರೆಗೂ ಕೂಡ ಸರ್ಕಾರಿ ಸೇವೆಯಲ್ಲಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಅವರಿಗೆ ಕೊಡುಗೆ ಏನಿಲ್ಲ. ಮುನಿಯಪ್ಪನವರ ಕುಟುಂಬ ಹೊರತುಪಡಿಸಿ ನೀವು ಯಾರಿಗಾದ್ರೂ ಟಿಕೆಟ್ ಕೊಡಿ, ನಾವು ಪಕ್ಷದ ಅಭ್ಯರ್ಥಿನ ಗೆಲ್ಸ್ಕೊಂಡ್ ಬರ್ತೀವಿ. ಕೋಲಾರ ಕಾಂಗ್ರೆಸ್ನಲ್ಲಿ ಕೋಲಾಹಲವೇ ಎದ್ದಿದೆ. ಬಿಕ್ಕಟ್ಟು ಬಗೆಹರಿಸುವಂತಹ ಮತ್ತೊಂದು ಸುತ್ತಿನ ಯತ್ನವು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ಕಡೆಯಿಂದ ನಡೆದಿದೆ. ನೋಡೋದಿಕ್ಕೆ ಇದು KH ಮುನಿಯಪ್ಪ ಮತ್ತು ರಮೇಶ್ ಕುಮಾರ್ ಬಣಗಳ ನಡುವಿನ ಸಂಘರ್ಷದ ಹಾಗೆ ಕಂಡ್ರು ವಾಸ್ತವದಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವಿನ ಜಿದ್ದಾಜಿದ್ದಿಯ ಮತ್ತೊಂದು ಸ್ವರೂಪವೇ ಇದು ಅನ್ನುವಂತಹ ಅನುಮಾನ ಕೂಡ ರಾಜಕೀಯ ವಲಯದಲ್ಲಿ ಇಲ್ಲವೇ ಇಲ್ಲ. ಈ ಹೊತ್ತಿನಲ್ಲಿ ಕಾಂಗ್ರೆಸ್ನಲ್ಲಿ ಅದು ಸುಲಭವಾಗಿ ಗೆಲ್ಲುವಂಥ ಎಲ್ಲ ಅವಕಾಶವೂ ಇರುವಂತಹ ಕೋಲಾರದಲ್ಲಿ ಹೀಗೆ ಬಣ ರಾಜಕೀಯ ಸ್ಫೋಟ ಆಗಬಾರ್ದಾಗಿತ್ತು. ಎಲ್ಲವೂ ಸರಿ ಇರುವ ಕಡೆಯಲ್ಲೇ ಹಾಳುಗೆಡಿಸಿಕೊಳ್ಳುವಂತಹ ಒಂದು ಕೆಟ್ಟ ಚಾಳಿ ಕಾಂಗ್ರೆಸ್ ಅನ್ನು ಹಲವು ಬಾರಿ ದುಸ್ಥಿತಿಗೆ ತಳ್ಳಿದಿದೆ. ಆದರೆ ಇಂತಹ ಸ್ಥಿತಿಯಿಂದ ಅದು ಮಾತ್ರ ಪಾಠ ಕಲಿತಿದ್ದು ಕಡಿಮೆ. ಈ ಹಂತದಲ್ಲಿ ನಿಜವಾಗಿಯೂ ಕೋಲಾರ ಕಾಂಗ್ರೆಸ್ನಲ್ಲಿ ನಡೀತಾ ಇರೋದು ಏನು? ಹೈಕಮಾಂಡ್ಗೆ ಸೆಡ್ ಹೊಡೆಯುವಂತಹ ಸೂಚನೆ ಕೊಡ್ತಾ ಇರುವ ರಮೇಶ್ ಕುಮಾರ್ ಬಣದ ಧೈರ್ಯ ಎಲ್ಲಿಯದು? ಎರಡೂ ಬಣಗಳ ನಡುವಿನ ಬಿಗಿಪಟ್ಟಿನ ಮೂಲಕ ತಲೆದೂರಬಹುದಾದಂಥ ರಾಜಕೀಯ ತಿರುವು ಏನಾಗಿರಬಹುದು? ಬಲಗೈ ಎಡಗೈ ಸಮುದಾಯಗಳ ಹೆಸರಿನಲ್ಲಿನ ಈ ತಿಕ್ಕಾಟ ಮತ್ತಿದರ ಹಿಂದಿನ ರಾಜಕೀಯ ಇದೆಲ್ಲವೂ ಎಲ್ಲಿಗೆ ಹೋಗಿ ತಲುಪಬಹುದು? ಕಳೆದ ಬಾರಿಯೂ ಬಣ ರಾಜಕೀಯದಿಂದಾಗಿಯೇ ಸುಲಭದ ಗೆಲುವಿನ ಅವಕಾಶವಿರುವಂತಹ ಕೋಲಾರ ಕ್ಷೇತ್ರವನ್ನ ಕಾಂಗ್ರೆಸ್ ಕಳೆದುಕೊಂಡಿತ್ತು. ಅಷ್ಟಾದ ಮೇಲೆಯೂ ಮತ್ತೆ ಅದೇ ಬಣ ರಾಜಕೀಯ ನಡೀತಾ ಇದೆ. ಕೋಲಾರ ಟಿಕೆಟ್ಗಾಗಿ ಸಚಿವ KH ಮುನಿಯಪ್ಪ ಮತ್ತು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಬಣದ ನಡುವೆ ಪೈಪೋಟಿ ನಡೆದಿರೋದು ಗೊತ್ತೇ ಇರುವಂತಹ ವಿಚಾರ. ಮುನಿಯಪ್ಪ ತಮ್ಮ ಅಳಿಯ ಚಿಕ್ಕಪೆದ್ದಣ್ಣಗೆ ಟಿಕೆಟ್ ಕೊಡುವಂತೆ ಕೇಳ್ತಾ ಇದ್ದಾರೆ. ಅದಕ್ಕೆ ರಮೇಶ್ ಕುಮಾರ್ ಬಣ ವಿರೋಧ ವ್ಯಕ್ತಪಡಿಸ್ತಾ ಇದ್ದು ತಮ್ಮ ಕಡೆಯ ಅಭ್ಯರ್ಥಿಗೆ ಟಿಕೆಟ್ ನೀಡುವಂತೆ ಪಟ್ಟು ಹಿಡಿದಿದೆ. ದಲಿತ ಬಲಗೈ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕನ್ನೋದು ರಮೇಶ್ ಕುಮಾರ್ ಬಣದ ಒತ್ತಾಯ ಆಗಿದೆ. ಮಾರ್ಚ್ 26ರಂದು ಮುನಿಯಪ್ಪ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದರು. ಆ ಬಳಿಕ ಚಿಕ್ಕಪೆದ್ದಣ್ಣಗೆ ಟಿಕೆಟ್ ನೀಡೋದಕ್ಕೆ ಖರ್ಗೆ ಅವರು ಸಮ್ಮತಿಸಿದ್ದಾರೆ ಅಂತ ಹೇಳಲಾಗಿದೆ. ಮುನಿಯಪ್ಪ ಅಳಿಯನಿಗೆ ಟಿಕೆಟ್ ಖಚಿತವಾಗಿದೆ ಅನ್ನುವಂತಹ ಸುದ್ದಿ ತಿಳಿತಾ ಇದ್ದ ಹಾಗೆ ರಮೇಶ್ ಕುಮಾರ್ ಬಣ ಕೆರಳಿದೆ. ಮುನಿಯಪ್ಪ ಅಳಿಯನಿಗೆ ಟಿಕೆಟ್ ನೀಡಿದ್ರೆ ರಾಜೀನಾಮೆ ಕೊಡುವಂತಹ ಬೆದರಿಕೆಯು ರಮೇಶ್ ಕುಮಾರ್ ಕಡೆಯ ನಾಯಕರಿಂದ ಬಂತು. ತಮ್ಮ ಬೇಡಿಕೆಗೆ ಹೈಕಮಾಂಡ್ ಮಣಿದೆ ಹೋದ್ರೆ ರಾಜೀನಾಮೆಯನ್ನ ಕೊಡ್ತೀವಿ ಅಂತ ಈ ನಾಯಕರು ಬಹಿರಂಗವಾಗಿಯೇ ಹೇಳಿದ್ರು. MLCಗಳಾದಂತಹ ಅನಿಲ್ ಕುಮಾರ್, ನಜೀರ್ ಅಹಮದ್, ಮಾಲೂರು ಶಾಸಕ ನಂಜೇಗೌಡ, ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್, ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ರಾಜೀನಾಮೆಯನ್ನ ಕೊಡುವುದಾಗಿ ಎಚ್ಚರಿಕೆಯನ್ನ ನೀಡಿದರು. ಬುಧವಾರ ವಿಧಾನಸೌಧದಲ್ಲಿ ದೊಡ್ಡ ಪ್ರಹಸನವೇ ನಡೆದೋಯ್ತು. ಮೀಡಿಯಾಗಳಿಗೆಲ್ಲ ರಾಜೀನಾಮೆ ಪತ್ರವನ್ನ ತೋರಿಸಿ ಒಳ ಹೋದವರು ಕಡೆಗೆ ರಾಜೀನಾಮೆಯನ್ನ ಕೊಡದೆ ವಾಪಸ್ಸಾದರು. ಸ್ಪೀಕರ್ UT ಖಾದರ್ ಅವರು ಮಂಗಳೂರಿನಲ್ಲಿರೋದು ತಿಳಿದ ಬಳಿಕ ಮಂಗಳೂರಿಗೆ ಹೋಗೋದಕ್ಕೂ ಕೂಡ ವಿಮಾನದ ಟಿಕೆಟ್ ಕಾಯ್ದಿರಿಸಿದಾಗಿಯೂ ಸುದ್ದಿ ಆಯಿತು. ಕಡೆಗೆ ಸಭಾಪತಿ ಹೊರಟ್ಟಿ ಅವರ ಕಚೇರಿಗೂ ಹೋಗಿದ್ರು, ಆದರೆ ರಾಜೀನಾಮೆಯನ್ನ ನೀಡಲಿಲ್ಲ. ಇದರ ನಡುವೆ ಮಧ್ಯಪ್ರವೇಶಿಸಿದಂತಹ ಕೋಲಾರ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ CM ಹಾಗೂ DCM ಜೊತೆ ಚರ್ಚೆ ನಡೆಸುವವರೆಗೂ ಯಾವುದೇ ನಿರ್ಧಾರ ಮಾಡಬೇಡಿ ಅಂತ ಮನವೊಲಿಸುವಲ್ಲಿ ಯಶಸ್ವಿಯಾದರು. ಯಾವುದೇ ದುಡುಕಿನ ನಿರ್ಧಾರವನ್ನ ಕೈಗೊಳ್ಳಬೇಡಿ ಅಂತ ಮನವೊಲಿಕೆ ಮಾಡಿ ಶಾಸಕರನ್ನ ಕರೆದೊಯ್ದರು. ಮುಖ್ಯಮಂತ್ರಿ ಫೋನ್ ಮಾಡಿದ ಹಿನ್ನೆಲೆಯಲ್ಲಿ ರಾಜೀನಾಮೆಯನ್ನ ನೀಡ್ತಾ ಇಲ್ಲ, ಅವ್ರೇನ್ ತೀರ್ಮಾನ ಮಾಡ್ತಾರೆ ಅಂತ ಕಾಯ್ತೀವಿ ಅನ್ನುವಂಥ ಸಮಜಾಯಿಷಿನೂ ಬಂತು. CM ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲಿ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಎಲ್ಲರೂ ಹೇಳಿದ್ರು. ರಮೇಶ್ ಕುಮಾರ್ ಮತ್ತು ಅವ್ರ ಬೆಂಬಲಿಗರು ಕೂಡ ಅದೇ ಮಾತನ್ನ ಹೇಳಿದ್ರು. ಆ ಸಭೆಯಲ್ಲಿ ಎಲ್ಲರೂ ಇದ್ರು. ಈ ಹಿಂದೆ ಅಹಿತಕರ ಘಟನೆ ನಡೆದಿದ್ರೆ ಮರೆಯೋಣ ಅಂತ ಕೂಡ ಆ ಸಭೆಯಲ್ಲಿ ನಾನು ಹೇಳಿದ್ದೆ ಅನ್ನೋದು ಮುನಿಯಪ್ಪ ಮಾತು. ಅಳಿಯ ಚಿಕ್ಕಪೆದ್ದಣ್ಣಗೆ ಟಿಕೆಟ್ ನೀಡದಿದ್ರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡೋದಾಗಿಯೂ ಮುನಿಯಪ್ಪ ತಮ್ಮ ಆಪ್ತರ ಬಳಿ ಹೇಳ್ಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅದರ ನಡುವೆಯೂ ಎಲ್ಲವನ್ನ ಹೈಕಮಾಂಡ್ಗೆ ಬಿಟ್ಟಿದ್ದೀನಿ, ಅಲ್ಲಿನ ತೀರ್ಮಾನವೇ ಅಂತಿಮ ಅಂತ ಕೂಡ ಅವ್ರು ಹೇಳಿರೋದಾಗ ವರದಿಯಾಗಿದೆ. ಇನ್ನೊಂದು ಕಡೆ ಕೋಲಾರದಲ್ಲಿ SC ಎಡಗೈ ಸಮುದಾಯದ ಮುಖಂಡರಿಂದ KH ಮುನಿಯಪ್ಪ ಪರವಾಗಿ ತುರ್ತು ಪತ್ರಿಕಾಗೋಷ್ಠಿ ಕೂಡ ನಡೆಯಿತು. ಮೊದಲು ರಮೇಶ್ ಕುಮಾರ್ ಬಣದವರು ರಾಜೀನಾಮೆನ ಕೊಟ್ಟು ಹೋಗ್ಲಿ, ಚಿಕ್ಕಪೆದ್ದಣ್ಣಗೆ ಟಿಕೆಟ್ ನೀಡಲಿಲ್ಲ ಅಂತಂದ್ರೆ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ, SC ಎಡಗೈ ಸಮುದಾಯಕ್ಕೆ ಕರೆ ಕೊಟ್ಟು ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ನೀಡಿದ್ದು ಆಯ್ತು. ಇದೆಲ್ಲವೂ ಇತ್ತ ನಡೀತಾ ಇರುವಾಗ ಬೆಂಗಳೂರಲ್ಲಿ CM DCM ಇಬ್ಬರೂ ಇರಲಿಲ್ಲ. CM ಸಿದ್ದರಾಮಯ್ಯ ಅವರು ಮೈಸೂರಿನಲ್ಲಿ ಗ್ಯಾರಂಟಿ ಸಮಾವೇಶದಲ್ಲಿದ್ದರು. DK ಶಿವಕುಮಾರ್ ಅವರು ಕಾರವಾರ ಪ್ರವಾಸದಲ್ಲಿದ್ದರು. ಈ ಮೊದಲು 4 ದಿನಗಳ ಹಿಂದೆ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಂಧಾನ ಸಭೆಯನ್ನ ನಡೆಸಿದ್ರು ಕೂಡ ನಾಯಕರ ನಡುವಿನ ಈ ಭಿನ್ನಮತ ಶಮನ ಆಗಿರಲಿಲ್ಲ. ಕಡೆಗೆ ಬುಧವಾರದ ಬೆಳವಣಿಗೆ ಹಿನ್ನೆಲೆಯಲ್ಲಿ ಇಬ್ಬರೂ ನಾಯಕರು ಮತ್ತೊಂದು ಸುತ್ತಿನ ಮಾತುಕತೆ ನಡೆಸೋದಕ್ಕೆ ಮುಂದಾಗಬೇಕಾಯಿತು. ಸಾಮಾನ್ಯವಾಗಿ ಕಾಂಗ್ರೆಸ್ ರಾಜ್ಯದಲ್ಲಿ 5 ಲೋಕಸಭೆ ಕ್ಷೇತ್ರಗಳ ಟಿಕೆಟ್ ಅನ್ನ ದಲಿತರಿಗೆ ನೀಡುವಂತ ಸಂಪ್ರದಾಯವನ್ನ ಅನುಸರಿಸ್ತಾ ಬಂದಿದೆ. ಚಾಮರಾಜನಗರ, ಕಲಬುರಗಿ ಕ್ಷೇತ್ರವನ್ನ ಬಲಗೈ ಸಮುದಾಯಕ್ಕೆ, ಮತ್ತೆ ಕೋಲಾರ ಹಾಗೂ ಚಿತ್ರದುರ್ಗ ಕ್ಷೇತ್ರವನ್ನ ಎಡಗೈ ಸಮುದಾಯಕ್ಕೂ ಹಾಗೂ ವಿಜಯಪುರವನ್ನ ಲಂಬಾಣಿ ಅಥವಾ ಬೋವಿ ಸಮುದಾಯಕ್ಕೆ ನೀಡುತ್ತಾ ಬಂದಿದೆ. ಆದ್ರೆ ಈಗ
ಕೋಲಾರ ಕ್ಷೇತ್ರದ ಟಿಕೆಟ್ ಅನ್ನ ದಲಿತ ಬಲಗೈ ಸಮುದಾಯಕ್ಕೆ ನೀಡಬೇಕು ಅಂತ ಬಂಡೆದ್ದಿರುವಂತಹ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ನೇತೃತ್ವದ ಬಣದ ವಾದ ಕಾಂಗ್ರೆಸ್ನಲ್ಲಿ ಭಾರಿ ತಳಮಳಕ್ಕೆ ಕಾರಣ ಆಗಿದೆ. ಈ ವಾದಕ್ಕೆ ಎಡಗೈ ಸಮುದಾಯದಿಂದ ಭಾರಿ ವಿರೋಧ ಕೇಳಿಬಂದಿತ್ತು. ಹೈಕಮಾಂಡ್ ಈ ವಾದಕ್ಕೆ ಮನ್ನಣೆ ನೀಡಿದ್ರೆ ಸಾಮಾಜಿಕ ನ್ಯಾಯಕ್ಕೆ ಚ್ಯುತಿ ಬರೋದು ಮಾತ್ರ ಅಲ್ಲದೆ ರಾಜ್ಯದಲ್ಲಿ ಸುಮಾರು 65 ಲಕ್ಷಕ್ಕೂ ಹೆಚ್ಚಿನ ಜನಸಂಖ್ಯೆ ಹೊಂದಿರುವಂತಹ ಎಡಗೈ ಸಮುದಾಯದ ಆಕ್ರೋಶವನ್ನ ಕಾಂಗ್ರೆಸ್ ಎದುರಿಸಬೇಕಾಗಿ ಬರಬಹುದು ಅನ್ನುವಂತಹ ನೇರ ಎಚ್ಚರಿಕೆಯು ಕಾಂಗ್ರೆಸ್ಗೆ ರವಾನೆಯಾಗಿದೆ. ಆದರೆ ಈ ಬಾರಿ ಚಾಮರಾಜನಗರದಲ್ಲೂ ಸಚಿವ ಮಹದೇವಪ್ಪ ಅವರ ಪುತ್ರ ಸುನಿಲ್ ಬೋಸ್ಗೆ ಟಿಕೆಟ್ ಸಿಕ್ಕಿದೆ. ವಿಜಯಪುರ ಹಾಗೂ ಕಲಬುರಗಿಯೂ ಸೇರಿದಂತೆ 3 ಟಿಕೆಟ್ ಬಲಗೈ ಸಮುದಾಯಕ್ಕೆ ಸಿಕ್ಕಾಗಿದೆ. ಚಿತ್ರದುರ್ಗದಲ್ಲಿ ಎಡಗೈ ಸಮುದಾಯದ ಚಂದ್ರಪ್ಪ ಅವರಿಗೆ ಟಿಕೆಟ್ ಸಿಕ್ಕಿದೆ. ಈಗ ಕೋಲಾರದಲ್ಲೂ ಸಂಪ್ರದಾಯದ ಪ್ರಕಾರ ಎಡಗೈ ಸಮುದಾಯಕ್ಕೆ ಕೊಟ್ರೆ ಅವರಿಗೆ 2 ಟಿಕೆಟ್ ಸಿಕ್ಕಾಗತ್ತೆ. ಇಲ್ಲದಿದ್ರೆ ಬಲಗೈ ಸಮುದಾಯಕ್ಕೆ 4 ಟಿಕೆಟ್, ಎಡಗೈ ಸಮುದಾಯಕ್ಕೆ ಕೇವಲ 1 ಟಿಕೆಟ್ ಆಗುತ್ತೆ. ಹಾಗಾದ್ರೆ ಕಾಂಗ್ರೆಸ್ ವಿರುದ್ಧ ಎಡಗೈ ಸಮುದಾಯ ತಿರುಗಿ ಬೀಳೋದು ಖಚಿತ. ಇಲ್ಲಿ ಈ ನಡುವೆ ಚಿಕ್ಕಬಳ್ಳಾಪುರದಲ್ಲಿ ಮುನಿಯಪ್ಪ ಪುತ್ರಿ ಶಾಸಕಿ ರೂಪಕಲಾ ಟಿಕೆಟ್ ವಿಚಾರವಾಗಿ ಪಕ್ಷದಲ್ಲಿ ನಡೀತಾ ಇರುವಂತಹ ರಂಪಾಟದ ಬಗ್ಗೆ ಬೇಸರ ವ್ಯಕ್ತಪಡಿಸಿರೋದು ವರದಿಯಾಗಿದೆ. ದಯವಿಟ್ಟು ಬೀದಿಯಲ್ಲಿ ರಂಪಾಟ ಮಾಡಿ ಪಕ್ಷಕ್ಕೆ ಮುಜುಗರ ತರಬೇಡಿ. ಇವತ್ತಿನ ಪರಿಸ್ಥಿತಿಯಲ್ಲಿ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕಾಗಿದೆ. ಅಸೂಯೆ ಹಾಗೂ ದ್ವೇಷಕ್ಕೆ ಬುದ್ಧಿ ಕೊಡೋದು ಸರಿಯಲ್ಲ. ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ತಲೆ ತಗ್ಗಿಸುವಂತೆ ಮಾಡಬೇಡಿ. ಟಿಕೆಟ್ ಸಮಸ್ಯೆ ಬಗ್ಗೆ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರ ಬಳಿ ಚರ್ಚೆ ಮಾಡೋಣ ಅಂತ ರೂಪಕಲಾ ಹೇಳಿದ್ದಾರೆ. ಅವರಿಗೆ ಹೊಳಿತಾ ಇರುವಂತಹ ಸತ್ಯ ಈ ಕಾಂಗ್ರೆಸ್ನಲ್ಲಿ ಇತರ ನಾಯಕರಿಗೆ ಯಾಕೆ ಹೊಳಿತಾ ಇಲ್ಲ? ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಅಲ್ಲಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ.